ರಾಜ್ಯದಲ್ಲಿ ತೀರಾ ಮೊನ್ನೆ ತನಕರು ದೊಡ್ಡ ದೊಡ್ಡ ದರೋಡೆ ಪ್ರಕರಣಗಳಿತ್ತಲ್ಲ, ಇದು ಜನರನ್ನ ಹೆದರಿಸಿತ್ತು. ಅದನ್ನ ಮರೆಯುವಂತ ಸಂದರ್ಭದಲ್ಲೇ ಮತ್ತೆ ಇದೀಗ ದರೋಡೆಕೋರರ ಗ್ಯಾಂಗ್ ಬಾಲ ಬಿಚ್ತಾ ಇದೆ. ನಿಜ, ಸರಣಿ ಕಳ್ಳತನಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅಂದ್ರೆ ಮಧ್ಯರಾತ್ರಿ ಕಂಡ ಅಂಗಡಿಗಳಿಗೆಂತಹ ನುಗ್ಗುವಂತಹ ಈ ಗ್ಯಾಂಗ್ ಹಣ ಎಗರಿಸಿ ಪರಾರಿಯಾಗ್ತಾ ಇದೆ. ಗದಗ, ಕಲಬುರಗಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಕುರಿತಾದಂತಹ ರಿಪೋರ್ಟ್ ಇದೆ, ನೋಡೋಣ. ಒಂದೇ ರಾತ್ರಿ 8 ಕಡೆ ಸರಣಿ ಕಳ್ಳತನ ಮಾಡಿದ ಗ್ಯಾಂಗ್ ನೋಡಿ. ಅದ್ ಹೇಗ್ ಬರ್ತಿದ್ದಾರೆ ನೋಡಿ, ರಾಜಾರೋಷವಾಗಿ. ಹಾಗೆ ಬಂದವರೇ ಅಂಗಡಿಯೊಂದರ ಶಟರ್ಗೆ ಬಡಿಗೆ ಹಾಕಿ ಮೇಲಕ್ಕೆತ್ತಿ ಅದಕ್ಕೆ ಕಲ್ಲು ಸಪೋರ್ಟ್ ಕೊಟ್ಟು ಶಟರ್ ಮುರಿದು ಒಳನುಗ್ಗುತ್ತಿದ್ದಾರೆ. ಇದು ಗದಗ ಜಿಲ್ಲೆಯ ದೃಶ್ಯ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಒಂದೇ ರಾತ್ರಿ 8 ಅಂಗಡಿಗಳಿಗೆ ನುಗ್ಗಿರೋ ಕಳ್ಳರು ಅಂಗಡಿಗಳಲ್ಲಿದ್ದ 25,000 ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದಾರೆ. ಹಾತಲಗೇರಿ, ಕೆಸಿ ರಾಣಿ ರೋಡ್, ಹಾಳಕೇರಿ ಮಠದ ಹಲವು ಕಿರಾಣಿ ಅಂಗಡಿಗಳಲ್ಲಿ ಕಳ್ಳತನ ಮಾಡಿದ್ದೆ 6 ಜನರ ಗ್ಯಾಂಗ್. ಬಡಾವಣೆ ಠಾಣೆ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಜನ ಆಕ್ರೋಶ ಹೊರಹಾಕುತ್ತಿದ್ದಾರೆ. ತೆಲಂಗಾಣದಿಂದ ಬರುತ್ತೆ ಡೀಸೆಲ್ ಕದಿಯೋ ಗ್ಯಾಂಗ್. ಇಲ್ಲಿ ನೋಡಿ, ಇದು 2ನೇ ದೃಶ್ಯ. ಹೀಗೆ ಬರ್ತಿರೋ ಕಾರು ಕುಖ್ಯಾತ ಡೀಸೆಲ್ ಕಳ್ಳರ ಗ್ಯಾಂಗ್ನದ್ದು. ಇದು ಕಲಬುರಗಿಯ ಕಥೆ. ತೆಲಂಗಾಣದಿಂದ ರಾತ್ರೋರಾತ್ರಿ ಬರೋ ಗ್ಯಾಂಗ್ ಪೆಟ್ರೋಲ್ ಬ್ಯಾಂಕ್, ರಸ್ತೆ ಬದಿ ನಿಂತ ಟಿಪ್ಪರ್ಗಳನ್ನ ಟಾರ್ಗೆಟ್ ಮಾಡಿ ಡೀಸೆಲ್ ಕದ್ದು ಮಾಯವಾಗುತ್ತೆ. ಹೀಗೆ 4 ಟಿಪ್ಪರ್ಗಳಿಂದ ಒಟ್ಟು 400 ಲೀಟರ್ ಡೀಸೆಲ್ ಎಗರಿಸಿದರು. ಮಾಡಬುಳ ಪೊಲೀಸರು ಇದೇ ದೃಶ್ಯದ ಜಾಡು ಹಿಡಿದು ತೆಲಂಗಾಣದ ರವಿ ನಾಯಕ್ ಅಲಿಯಾಸ್ ತೋತ್ಲಾ ರವಿಯನ್ನ ಬಂಧಿಸಿ ಸುಮಾರು 6 ಲಕ್ಷ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಿದೆ. ಮದುವೆ ಮನೆಯಲ್ಲಿ ಮುಯ್ಯಿ ಹಣ ನುಂಗಿದ ಕಳ್ಳ. ಇದು ಮದುವೆ ಮನೆಯಲ್ಲಿ ಭಯಂಕರ ಬ್ಯುಸಿ ಅನ್ನೋ ಹಾಗೆ ಬಾರಿ ಅರ್ಜೆಂಟ್ ಅಲ್ಲಿ ಹೋಗ್ತಿರೋ ವ್ಯಕ್ತಿನ. ಇವನು ಕಳ್ಳ ಯಾಸೀನ್. ಚಾಮರಾಜನಗರದ ಸಿದ್ದಮಲ್ಲೇಶ್ವರ ಅನುಭವ ಮಂಟಪದಲ್ಲಿ ನಡೆದ ಮಹೇಶ್ವರಿ ಮತ್ತು ಗುರುಪ್ರಸಾದ್ ಮದುವೆ ಕಾರ್ಯಕ್ರಮದಲ್ಲಿ ವಧುವಿನ ಕೊಠಡಿಗೆ ನುಗ್ಗಿ ಮುಯ್ಯಿ ಹಣ ತುಂಬಿದ್ದ ಬ್ಯಾಗ್ ಎಗರಿಸಿದ್ದ. ಚಾಮರಾಜನಗರ ಪಟ್ಟಣ ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ ಯಾಸೀನ್ನನ್ನ ಬಂಧಿಸಿದ್ದಾರೆ. ಸದ್ಯ ರಾಜ್ಯಾದ್ಯಂತ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಪೊಲೀಸರ ವಿರುದ್ಧ ಆಕ್ರೋಶಗಳು ಹೆಚ್ಚಾಗಿವೆ. ಇನ್ನಾದರೂ ಪೊಲೀಸರು ಕಳ್ಳರ ಎಡೆಮುರಿ ಕಟ್ಟಬೇಕಿದೆ. ಬ್ಯೂರೋ ರಿಪೋರ್ಟ್, TV9.